ನಮ್ಮ ಸಾಧಕರನ್ನು ಗೌರವಿಸಿ ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಶ್ರೀ ಮೊಹಮ್ಮದ್ ಸುಹೇಲ್ ಫಿಟ್ನೆಸ್ ಗುರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಮೊಹಮ್ಮದ್ ಸುಹೇಲ್ ಐಕಾನಿಕ್ ಫಿಟ್ನೆಸ್ನ ಸಂಸ್ಥಾಪಕರಾದ ಇವರು ವಿದ್ಯಾಭ್ಯಾಸದ ನಂತರ ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಚಿಕ್ಕಂದಿನಿಂದಲೂ ಫಿಟ್ನೆಸ್ ಕಡೆಗೆ ಒಲವಿದ್ದ ಇವರು ನಂತರ ತಮ್ಮದೇ ಜಿಮ್ ಸ್ಥಾಪಿಸಿ ಉದ್ಯಮಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ ಇವರ ಮಾಲೀಕತ್ವದ 14 ಜಿಮ್ಗಳಿವೆ. ಜಿಮ್ನಲ್ಲಿ ಮಹಿಳೆಯರಿಗೆ ವಿಶೇಷ ಭದ್ರತೆ ಕಲ್ಪಿಸಿದ್ದಾರೆ. ಇವರ ಜಿಮ್ಗಳಲ್ಲಿ ಗ್ರೂಪ್ ಕ್ಲಾಸ್ ಸೇರಿದಂತೆ ಅನೇಕ ವಿಶೇಷತೆಗಳಿವೆ. ಹಲವು ಸವಾಲುಗಳನ್ನ ಎದುರಿಸಿ ಟ್ರೈನರ್ ಬಿಸ್ನೆಸ್ ಐಕಾನ್ ಆಗಿ ಹೊರಹೊಮ್ಮಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ಯುವರತ್ನ ಪ್ರಶಸ್ತಿಯನ್ನು ನಿಮ್ಮದಾಗಿಸಿಕೊಂಡಿದ್ದೀರಾ. ಸೊ ಎಷ್ಟು ಖುಷಿ ಆಗ್ತಾ ಇದೆ ಸರ್? ತುಂಬ ಖುಷಿ ಆಯಿತು. ಇವೆಂಟ್ನ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಪ್ಲಸ್ ಅದು ಅವಾರ್ಡ್ಸು ಏನೇನು ಕಾನ್ಸೆಪ್ಟ್ ಮಾಡಿದ್ರು ಇದು ತುಂಬ ಒಳ್ಳೆಯದು. ಯಂಗ್ಸ್ಟರ್ಸ್ಗೆ ಒಂಥರ ಮೋಟಿವೇಟ್ ಮಾಡ್ದಂಗೆ ಈ ಥರ ನೀವು ಇನ್ನೂ ಭಾಳಷ್ಟು ತೊಗೊಂಬರ್ಬೇಕು. ಸೊ ಪ್ರತಿಯೊಂದು ಗೌರವ, ಪ್ರತಿಯೊಂದು ಅವಾರ್ಡ್ಗಳು ಕೂಡ ಸಮಾಜದಲ್ಲಿ ಮತ್ತಷ್ಟು ರೆಸ್ಪಾನ್ಸಿಬಿಲಿಟಿನ ಹೆಚ್ಚಳ ಮಾಡುತ್ತೆ. ಸೊ ನಿಮ್ಮ ಒಂದು ಜವಾಬ್ದಾರಿ ಕೂಡ ಈಗ ಹೆಚ್ಚಾಗಿದೆ. ಸೊ ನಿಮ್ಮ ಕಮಿಂಗ್ ಪ್ಲಾನ್ಸ್ ಬಗ್ಗೆ ಹೇಳ್ತಾ? ಹಾಂ, ನೀವು ಹೇಳ್ತಾ ಇರೋದು ಕರೆಕ್ಟೇ. ಇವಾಗ ನಾವು ಫಿಟ್ನೆಸ್ ಇಂಡಸ್ಟ್ರಿಯಲ್ಲಿದ್ದೀವಿ. ಇವಾಗ ನಮ್ಮದು ಉದ್ದೇಶ ಏನಿದೆ ಅಂದರೆ ಎಲ್ಲರಿಗೂ ಫಿಟ್ಟಾಗಿ ಇಡಬೇಕು ಅಂತ ಹೇಳ್ಬಿಟ್ಟು. ಸೊ ನಮ್ಮ ಜವಾಬ್ದಾರಿ ಏನಾಗಿದೆ, ಇವಾಗ ನಾವು ತುಂಬ ಎಕ್ಸ್ಪೆನ್ಷನ್ ಮಾಡಬೇಕು. ಇವಾಗ ಮಾಡಿಬಿಟ್ಟು ಟುವರ್ಡ್ಸ್ ಹೆಲ್ತು ನಾವು ಗಮನ ಕೊಡ್ತೀವಿ. ಓಕೆ ಸರ್, ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್.